ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಪೀಟರ್, ಸುಕೇಶ್ ಶೆಟ್ಟಿ ಅವರ ಡೈರೆಕ್ಷನ್, ಋತ್ವಿಕ್ ಅವರ ಮ್ಯೂಸಿಕ್ ಡೈರೆಕ್ಷನ್, ಮತ್ತು ಕ್ಯಾಮ್ರಾ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕತೆ, ಕನ್ನಡದಲ್ಲಿ ಒಂದು ಒಳ್ಳೆ ಕತೆ ಬಂದಿದೆ. ಥಿಯೇಟ್ರಲ್ಲಿ ಹೋಗಿ ನೋಡಿ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಓಪನಿಂಗ್ ಸೀನಲ್ಲಿ ಒಂದು ಹಾರರ್ ಎಫೆಕ್ಟ್ ಕೊಡ್ತಾರೆ. ಹೀರೋ ಟಕ್ ಅಂತ ಎದ್ದೇಳ್ತಾರೆ, ಅಷ್ಟೇ ಹೀರೋ ಎಂಟ್ರಿ. ನಾನು ಹೀರೋ ಎಂಟ್ರಿ ಅಂದರೆ ಏನೋ ಪ್ಲ್ಯಾನ್ ಮಾಡಿರ್ತಾರೆ, ಸಾಂಗು, ಫೈಟು, ಹಾರ್ಕೊಂಡು ಜಂಪ್ ಮಾಡ್ಕೊಂಡೆಲ್ಲ ಬರ್ತಾರೆ. ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಹೀರೋ ಎಂಟ್ರಿನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಹೀರೋ ಎಂಟ್ರಿಗಿಂತ ಕತೆ ಇಂಪಾರ್ಟೆಂಟ್ ಅಲ್ವಾ, ಕತೆ ಹೇಳೋದು ಇಂಪಾರ್ಟೆಂಟು. ಸೊ ನನಗೆ ಅದು ಆ ವೇ ಇಷ್ಟ ಆಯಿತು ನನಗೆ ಡೈರೆಕ್ಟ್ರದು. ಆ್ಯಂಡ್ ಪೀಟರ್ ಬಂದ್ಬಿಟ್ಟು ಒಂದು ಹಳ್ಳಿಯ ಸಾಮಾನ್ಯ ಹುಡುಗ. ಆಮೇಲೆ ಈ ಊರಲ್ಲಿ ಬರೋ ಎಲ್ಲ ಹುಡುಗರಿಗೂ ಒಂಥರ ಲೀಡ್ರ್ ಇದ್ದಂಗೆ. ನಾವೆಲ್ಲ ಊರಿಗೆ ಹೋಗಿದ ತಕ್ಷಣ ಯಾರೋ ಒಬ್ಬ ಇರ್ತಾನೆ, ಅವನು ಏನೇ ಇದ್ರೂ ಅವ್ನು ಬರಲೇಬೇಕು ಕೆಲಸಕ್ಕೆ, ಏನೇ ಇದ್ರೂ ಅವ್ನು ನಿಂತ್ಕೊಳ್ಳೇಬೇಕು. ಆ ಥರದ್ದೊಂದು ಕ್ಯಾರೆಕ್ಟ್ರು ಸೂಫ್ರಮ್ ಶೋದಲ್ಲಿ ರವಿಯಣ್ಣ ಇಲ್ವಾ, ಆ ಥರ ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ದೊಡ್ಡ ಕಹಿ ಘಟನೆ ನಡೆದ್ಬಿಟ್ಟು ಪೀಟರ್ ಬಂದುಬಿಟ್ಟು ಊರು ಬಿಟ್ಟೋಗ್ಬಿಟ್ಟಿರ್ತಾನೆ ಒಂದು ವರ್ಷ. ಮತ್ತು ರಿಟರ್ನ್ ಬಂದುಬಿಟ್ಟು ಅವನ ಸುತ್ತ ನಡೆದಿರೋವಂಥ ಕತೆಗೆ ಅವನೇ ಉತ್ತರ ಹುಡುಕ್ತಾ ಇರ್ತಾನೆ. ಬಟ್ ಉತ್ತರ ಸಿಗೋದಿಲ್ಲ, ನಮಗೂ ಏನು ಅಂತ ಗೊತ್ತಾಗ್ತಿರಲ್ಲ. ಏನು ನಡೀತಾ ಇದೆ, ಪೀಟರ್ ಏನು ಮಾಡ್ತಾ ಇದ್ದಾನೆ, ಪೀಟರ್ ಯಾರನ್ನೋ ಹುಡುಕ್ತಾ ಇದ್ದಾನೆ, ಯಾರೋ ಅವನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೇನೋ ನಡೀತಾ ಇದೆ ಅಂತ ಅಂದ್ಕೊಂಡಿರ್ತೀವಿ. ಇಂಟ್ರೋಲ್ ಬರ್ತಿದ್ದಂಗೆ ಒಂದು ಮೇಯ್ನ್ ಕ್ಯಾರೆಕ್ಟರ್ ಕಥೆನೇ ಮುಗ್ದೋಗುತ್ತೆ, ಡಿಫ್ರೆಂಟ್ ವೇ. ಅದರಲ್ಲೂ ಇದೇನಪ್ಪ ಹಿಂಗೆ ಮಾಡ್ಬಿಟ್ರು, ಮತ್ತು ಸಿನಿಮಾ ಹೆಂಗೆ ತೊಗೊಂಡೋಗ್ತಾರೆ ಅಂತ ಅಂದ್ಕೊಂಡೆ. ಓಕೆ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯಿತು. ಫಸ್ಟ್ ಹಾಫಲ್ಲಿ ಒಂದು ಕ್ಯಾರೆಕ್ಟ್ರು ಏನೋ ಆಗಿರುತ್ತೆ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಏನೂ ನಡೆದೇ ಇಲ್ಲ ಅಂತ ತೋರಿಸ್ತಾರೆ. ಫಸ್ಟ್ ಹಾಫ್ ಬಂದ್ಬಿಟ್ಟು ನಮಗೆ ಸ್ವಲ್ಪ ಕಾಮಿಡಿ, ಫ್ರೆಂಡ್ಸ್ ಮಧ್ಯೆ ನಡೆಯುವಂಥ ಒಂದಷ್ಟು ಕಿತಾಪತಿ, ತರಲೆ, ಲಗೋರಿ, ಕ್ರಿಕೆಟು, ಈ ಥರದ್ದು. ಆಮೇಲೆ ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು, ಚೆಂಡೆ ಅಂದರೆ ಡೋಲ್ ಇರುತ್ತೆ, ಹಿಂಗೆ ಒಂದು ಹಿಂಗೆ ನೇತು ಹಾಕ್ಕೊಂಡು ಮುಂದ್ಗಡೆ ಎರಡು ಕಡ್ಡಿ ಹಿಡ್ಕೊಂಡು ಈ ಥರ ಹೊಡಿತಾರೆ ಗೊತ್ತಾ, ಅದನ್ನು ಚೆಂಡೆ ಅಂತ ಕರೀತಾರಂತೆ. ಈ ಮಡಿಕೇರಿ ಮತ್ತು ಭಾಗಮಂಗಲ ಕಡೆ ನಡೆದಿರುವಂಥ ಶೂಟಿಂಗು ಅಲ್ಲೆಲ್ಲ ಹಂಗೆ ಕರೀತಾರಂತೆ. ಸೊ ಅದನ್ನು ಒಂದು ಎಲಿಮೆಂಟಾಗಿ ತೊಗೊಂಡಿದ್ದಾರೆ. ಅದರಿಂದಗಡೆ ಒಂದು ಗುಂಪಿರುತ್ತೆ, ಅದನ್ನು ಒಂದು ಕಲೆ ಮತ್ತು ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಇದ್ದರೆ, ಇನ್ನೊಬ್ಬ ಅದನ್ನು ಬೇರೆ ಥರ ತೊಗೊಂಡು ಹೋಗ್ತಿರ್ತಾನೆ. ಅದನ್ನು ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ, ಫಸ್ಟ್ ಹಾಫಲ್ಲಿ ಬಂದಂಥ ಒಂದಷ್ಟು ಕ್ಯಾರೆಕ್ಟರ್ಗಳು ಏನು ನಡೀತಿದೆ, ಏನು ಸಸ್ಪೆನ್ಸ್ ಥ್ರಿಲ್ಲರಲ್ವ ಸಿನಿಮಾ ಇದು, ಹಂಗೆ ಥ್ರಿಲ್ಲರ್ ಓಕೆ, ಸಸ್ಪೆನ್ಸ್ ಏನು, ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾ ಹೋಗ್ತಾರೆ ಡೈರೆಕ್ಟ್ರು. ಹೋಗ್ತಾ ಪೀಟರ್ಗೆ ಎಲ್ಲ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ, ಸಿನಿಮಾ ನೋಡೋ ನಿಮಗೂ ಅರ್ಥ ಆಗುತ್ತೆ, ಓಕೆನಾ. ಆ್ಯಂಡ್ ಅಲ್ಲಿ ಶಂಭು ಅಂತ ಒಂದು ಕ್ಯಾರೆಕ್ಟರ್ ಇದೆ. ನಿಜವಾಗ್ಲೂ ಆ ಕ್ಯಾರೆಕ್ಟರ್ ನೋಡಿ ನನಗೆ ಎಲ್ಲೆಲ್ಲೋ ಉರಿದೋಗಿತ್ತು. ಸೀರಿಯಸ್ಲಿ ಸಿಟ್ಟು ಬಂದುಬಿಟ್ಟಿತ್ತು ನನಗೆ, ಯಾವನವನು ಅಂತ. ಅಂದರೆ ಅಲ್ಲೊಂದು ಮೋಸ ನಡೆಯುತ್ತೆ, ತುಂಬ ದೊಡ್ಡ ಮೋಸ ಅದು, ಇಡೀ ಊರಿಗೆ ಸಂಬಂಧಪಟ್ಟಂಥ ಮೋಸ. ಆಮೇಲೆ ಈ ಮೀರಾ ಅನ್ನೋ ಕ್ಯಾರೆಕ್ಟ್ರು, ಹೀರೋಯಿನ್ನು, ಇವ್ರಿಗೆ ಆದಂಥ ಮೋಸ ನಿಜ ಜೀವನದಲ್ಲಿ ಯಾವುದೇ ಒಂದು ಹೆಣ್ಮಕ್ಳಿಗೂ ಆಗಬಾರ್ದು. ಮೀರಾ ಮತ್ತು ರಾಧಾ ಬಿಡಿ, ರಾಧಾ ಬಂದ್ಬಿಟ್ಟು ನಿಮಗೆ ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡ್ತಾರೆ. ರಾಧಾ ಅದೊಂದು ಕ್ಯಾರೆಕ್ಟ್ರು. ಪ್ರತಿಮಾ ನಾಯಕ್ ಅವ್ರಿಗೆ ಆ್ಯಟ್ಸ್ ಆಫ್ ಯು ಮೇಡಮ್. ನಿಮ್ಮನ್ನು ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿ ನಾನು ಏನೋ ಅಂದ್ಕೊಬಿಟ್ಟಿದ್ದೆ, ಅನ್ನದರ್ ಲೆವೆಲ್ ಆ್ಯಕ್ಟರ್ ನೀವು. ಎಷ್ಟೋ ಸೀನ್ಗಳಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ಎದುರ್ಕೊಂಡ್ಬಿಟ್ಟಿದ್ದೀನಿ ನಾನು. ಆ ಥರ ಆ್ಯಕ್ಟ್ ಮಾಡಿದ್ದಾರೆ ಇವರು. ಜೆಸ್ಸಿ ಡೇವಿಡ್ ಅಂದ್ಕೊಂಡು, ಏನಿದು ಜೆಸ್ಸಿ ಡೇವಿಡ್ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ನಡೀತಿರುತ್ತೆ, ಕ್ಲೈಮ್ಯಾಕ್ಸದು ಇಲ್ಲಿ ಚೆಂಡೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಹುಡುಗರು. ರಾಯಲ್ ಚೆಂಡೆ ಹುಡುಗರು ಅಂತ ಒಂದು ಗ್ರೂಪ್, ಅದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲಿ ಕ್ಲೈಮ್ಯಾಕ್ಸ್ ನಡೀತಿರುತ್ತೆ ಒಂದು ಮನೇಲಿ. ಇದಕ್ಕೂ ಡೈರೆಕ್ಟ್ರು ಮ್ಯೂಸಿಕಲ್ಲಿ ಸಿಂಕ್ ಮಾಡಿದ್ದಾರೆ. ನನಗೆ ಲಿಟ್ರಲಿ ಗೂಸ್ ಬಂಪ್ಸು ಆ ಮ್ಯೂಸಿಕ್ಗೆ. ಋತ್ವಿಕ್ ಅವರೇ, ನಿಜವಾಗ್ಲೂ ಮ್ಯೂಸಿಕ್ ಡೈರೆಕ್ಟ್ರು ನೀವು ಈ ಸಿನಿಮಾಗೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ. ಆಮೇಲೆ ಜೋಸ್ ಜವಾನಿ ಅಂತ ಒಂದು ಸಾಂಗು ನನ್ನ ಫೇವ್ರೇಟ್ ಸಾಂಗ್ ಆಗ್ಬಿಟ್ಟಿದೆ ಈಗ. ಅವಾಗವಾಗ ಸಾಂಗಲ್ಲಿ ನಾನೇ ಮುಳುಗೋಗಿರ್ತೀನಿ, ಅವಾಗವಾಗ ಕೇಳ್ತಾ ಇರ್ತೀನಿ ಸಾಂಗ್ನ. ಆಮೇಲೆ ಡಿಂಗ್ ಡಾಂಗ್ ಬೆಲ್ ಅಂತ, ಅದು ಒಂಥರ ಚೆನ್ನಾಗಿದೆ. ಆಮೇಲೆ ಒಂದು ಲವ್ ಸಾಂಗ್ ಇದೆ, ಆ ಲವ್ ಸಾಂಗ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಅನ್ನಿಸ್ತು, ಬಟ್ ನಿಮ್ಮ ಮ್ಯೂಸಿಕ್ಕು ಆ ಲವ್ ಸಾಂಗ್ನ ಟೇಕ್ ಆಫ್ ಮಾಡುತ್ತೆ, ಆ ಥರ ಇದೆ. ಆ್ಯಂಡ್ ಈ ಸಿನಿಮಾಗೆ ಅನದರ್ ಹೈಲೈಟ್ ಆ್ಯಂಡ್ ಪಾಸಿಟಿವ್ ಪಾಯಿಂಟ್ ಅಂದರೆ ಮ್ಯೂಸಿಕ್. ಈ ಸಿನಿಮಾದಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಹೇಳಲೇಬೇಕು ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ ಸಿನಿಮಾ ಒಂದು ಸ್ವಲ್ಪ ಸ್ಲೋ ಆಯಿತು. ಡ್ಯೂರೇಷನ್ ಓಕೆ, ಕತೆ ಹೇಳೋ ರೀತಿ ಒಂದು ಸ್ವಲ್ಪ ಸ್ಲೋ ಅನ್ನಿಸ್ತು, ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಕತೆನೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಇವತ್ತೇ ರಿಲೀಸ್ ಆಗಿರೋದು ಏಪ್ರಿಲ್ 10. ಪೀಟರ್ ಕನ್ನಡ ಸಿನಿಮಾ. ಆ್ಯಂಡ್ ರಾಜೇಶ್ ಧ್ರುವ ಅವರೇ, ನಿಮ್ಮ ಕ್ಯಾರೆಕ್ಟರ್ ಅಂತೂ ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ನ ಟೇಕ್ ಓವರ್ ಮಾಡಿದ್ದೀರಾ.
ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಕ್ಯಾರೆಕ್ಟರ್ ಜೊತೆನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಇನ್ನೊಂದು ಸಿನಿಮಾದ ರಿವ್ಯೂ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನಿಮಗೆ ಸಿಗ್ತಾ ಹೋಗ್ತೀನಿ. ನಿಮಗೆ ಈ ಸಿನಿಮಾ ನೀವು ನೋಡಿದರೆ ಕಮೆಂಟ್ ಮಾಡಿ, ನೋಡಿಲ್ಲ ಅಂತಂದರೆ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಇಷ್ಟೊಂದು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಕಾಮೆಂಟ್ ಒಪಿನಿಯನ್ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.